ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೂ ಕೇಳಿಸಿತು. ಹೃದಯವು ನಿನ್ನೆಡೆ ಧಾವಿಸಿತು. ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ. ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ. ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ. ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ. ಪಲ್ಲವಿಯನ್ನು ಹಾಡಿರಲು ಹಾಡಿರಲು ಪಲ್ಲವಿಯನ್ನು ಹಾಡಿರಲು ಹಾಡಿರಲು ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೂ ಕೇಳಿಸಿತು. ಹೃದಯವು ನಿನ್ನೆಡೆ ಧಾವಿಸಿತು. ವಿಕಸಿತ ಸುಮಗಳ ಸುಮಕೋಮಲಿನಿ. ವಿಕಸಿತ ಸುಮಗಳ ಸುಮಕೋಮಲಿನಿ. ಆನಂದದ ನೆನಪು ಮೂಡಿರಲು. ವಿಕಸಿತ ಸುಮಗಳ ಸುಮಕೋಮಲಿನಿ. ಆನಂದದ ನೆನಪು ಮೂಡಿರಲು. ಭರತ ಸಮರ ರುಕ್ಮಿಣಿ ರುಕ್ಮಿಣಿ ಭರತ ಸಮರ ಒದಗಿ ಬಂದಿಹುದೀಗ. ಭಾರತ ಸಮರ ಒದಗಿ ಬಂದಿಹುದೀಗ. ಭಾರತ ಸಮರ ಒದಗಿ ಬಂದಿಹುದೀಗ. ಭಾರತ ಸಮರ ಒದಗಿ ಬಂದಿಹುದೀಗ. ಅರುಹಲು ನಾನಿಂದು ಧಾವಿಸಿ ಬಂದೆ. ಅದನರುಹಲು ನಾನು ಧಾವಿಸಿ ಬಂದೆ. ಬಾರಲಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೂ ಕೇಳಿಸಿತು. ಹೃದಯವು ನಿನ್ನೆಡೆ ಧಾವಿಸಿತು. ರುಕ್ಮಿಣಿ. ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷಗಳ ಕಾಲ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಪಪ್ಲವ ನಗರಕ್ಕೆ ಹಿಂದಿರುಗಿದರು. ವಿರಾಟ ರಾಜನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಇನ್ನು ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ದುರ್ಯೋಧನನ ಬಳಿಗೆ ಕಳಿಸಿದ್ದನು. ಆದರೆ ಮದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳು ಕಳೆದು
ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶೇಲದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ಪ್ರಿಯತಮೆ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷೆ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರೋ ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಪ್ರಭು. ರುಕ್ಮಿಣಿ, ಯುದ್ಧವೇನೋ ಒದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಪ್ರಾಣೇಶ್ವರ, ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ವಾಸುದೇವ, ನಿನ್ನ ರಾಜನೀತಿ ಕೌಶಲವನ್ನು ನಾನೀಗ ತಾನೇ ಅರಿತೆನು. ಆದರೂ ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ಅವನ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿಯುವರು. ನಾನು ಆ ಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರ್ಪಡಿಸಿರುವೆ. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಕರಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ. ಪ್ರಾಣೇಶ್ವರ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು ಸ್ವಾಮಿ? ರುಕ್ಮಿಣಿ, ಪ್ರಭು, ಭ್ರಮೆಯಾನಂದವೇ ಇಹಲೋಕ, ಭ್ರಮೆಯಾನಂದವೇ ಇಹಲೋಕ, ಮದಿಸಿದ ಜನರ ತುಳಿಯುವೆ ಭೂಗತ, ಪ್ರಭು, ಮದಿಸಿದ ಜನರ ತುಳಿಯುವೆ ಭೂಗತ. ಈ ಭಯವೇಕೆ ಪ್ರಿಯ ಸತಿ ಕಾಂತೆ, ಪ್ರಭು, ಈ ಭಯವೇಕೆ ಪ್ರಿಯ ಸತಿ ಕಾಂತೆ, ಕಲುಷಿತ ಸುಡುವೆ ಮರುಗುವೆ ಏಕೆ, ಕಲುಷಿತ ಸುಡುವೆ ಮರುಗುವೆ ಏಕೆ, ಭ್ರಮೆಯಾನಂದವೇ ಇಹಲೋಕ. ಆಸೆಯು ಕವಿಯೇ ದೂಷಿಪ ಕೌರವ, ಆಸೆಯು ಕವಿಯೇ ದೂಷಿಪ ಕೌರವ, ದೇಶದ ಸಮರ ರಕ್ತವ ಹರಿಸೆ, ದ್ವೇಷದ ಸಮರ ರಕ್ತವ ಹರಿಸೆ, ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರ, ಮಾಡಿದ ಪಂಥಕ್ಕೆ ಹೂಡುವೆ ತಂತ್ರ, ಪಾಂಡವ ವಿಜಯ ಕುರುಪತಿ ಪತನ, ಪಾಂಡವ ವಿಜಯ ಕುರುಪತಿ ಪತನ,
ಉದಯಾನಂದ ಅಂದಿಗೆ ಧರ್ಮದ ಉದಯಾನಂದ ಭ್ರಮೆಯಾನಂದವೇ ಇಹಲೋಕ ರುಕ್ಮಿಣಿ, ಸ್ವಾಮಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನೀ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು. ಇದಕ್ಕಾಗಿಯೇ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದೆ. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ನೀನಿನ್ನು ಹೊರಡು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಂಡಾಗ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ನಮ್ಮ ಇಚ್ಛೆಯಂತೆ ಆಗಲಿ ಪರಮಾತ್ಮ. ಭವರೋಗ ವೈದ್ಯ ಭಕ್ತರ ನಿಧಿ
ಎಂತಹ ನಿಶ್ಚಿಂತ ಪುರುಷನಿವನು. ರಾಜ್ಯಭಾರದ ಸೂತ್ರವನ್ನೆಲ್ಲ ಅಣ್ಣನಾದ ಬಲಭದ್ರದೇವನಿಗೊಪ್ಪಿಸಿ ತಾನು ಮಾತ್ರ ಈ ಸುಖತಲ್ಪದಲ್ಲಿಯೇ ನಿದ್ರಿಸುತ್ತಿರುವನು. ನಿದ್ರಿಸಲಿ, ಎಚ್ಚರಗೊಳ್ಳುವವರೆಗೂ ಕಾದು ಕುಳಿತಿದ್ದು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಆಹಾ, ಜಗದ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಜಾಗೃತನಾಗಿ ಕಲ್ಪಿಸಿಕೊಂಡಿರುವನು. ಅನುಗಾಲವು ಆದಿಪುರುಷನ ಸಾನ್ನಿಧ್ಯವನ್ನು ಹೊಂದಿದ ಭಕ್ತರಲ್ಲವೇ ಸುಕೃತಶಾಲಿಗಳು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ನನ್ನ ಸುದೈವ ಬಲದಿಂದ ಮೊದಲೇ ನಾನು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪದ ಫಲ ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕೈಕಟ್ಟಿ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿ ನೋಡಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಪಾರ್ಥ, ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಂತೆಯೇ ಸರಿ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನ ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶ್ರೀ ದೇವಕಿ ಸುತ ಮಹಿಮಾ ಗುಣ ಘನ ಮಹಿಮಾ ಕೃಷ್ಣ ಹರಿನಾರಾಯಣ ಕ್ಷೀರಸಾಗರ ಶಯನ ರಮಾ ಕಾಂತ ಸುದೇವಂ ಭಕ್ತಜನ ಪರಿಪಾಲನಂ ಜಾಗರಿತೋ ನಮೋ ಕೇಶವ ಯಾರು? ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ,
ಚರಣತಳದಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಮಾಧವ, ಯಾರು? ಓ ಕುರುರಾಜ, ಯಾವಾಗ ಬಂದಿರಿ? ಸೌಖ್ಯವೇ? ಸಮಾಚಾರವೇನು ಭಾವ? ಹಾ, ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಕೌರವ ಪಾಂಡವರೊಳ್ ಭೀಕರ ಸಂಗ್ರಾಮ, ಕೌರವ ಪಾಂಡವರೊಳ್ ಭೀಕರ ಸಂಗ್ರಾಮ ಭರದಿಂದ ಸಾಗಿರ್ಪುದೈ, ವಹಿಸುವುದು ನಮ್ಮ ಪಕ್ಷವ. ಮಾಧವ, ವಹಿಸುವುದು ನೀ ನಮ್ಮ ಪಕ್ಷವ, ಸಂತಸದಿಂಬರುವುದೈ ಮಾಧವ. ಪಾಂಡವರಿಗೂ ನಮಗೂ ಯುದ್ಧವೂ ಸಂಘಟಿಸಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದಿರುವೆನು. ಪಾರ್ಥ, ನೀನೂ ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುತ್ತಿದೆ. ಬಹುದು ಜನಾರ್ದನ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷ ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆತನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದಿದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ. ವಿನಯದಿ ಪೇಳ್ವೆನು ಕೇಳಿರಿ ನೀವುಗಳು, ಅನುನಯದಿ ನಿಮ್ಮ ಮನದಿ ಜಯನು ಸಲ್ಲಿಸಲ್. ಅಪ್ರತಿಮ ವೀರ ಭಟರಿಂದೊಡಗೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಸೈನ್ಯ ಒಂದೆಡೆಯೋ ಯುದ್ಧ ವಿಮುಖನು ನಿರಸ್ತ್ರನಾದ ನಾನು ಮತ್ತೊಂದೆಡೆಯೋ ಕೇಳಿ. ಅಪ್ರತಿಮ ವೀರಭಟರಿಂದ ಒಡಗೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳವೇ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನಾದ ನಾನೇ ಮತ್ತೊಂದು ಕಡೆ. ಪಾರ್ಥ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ಯುದ್ಧ ವಿಮುಖನು ನಿರಾಯುಧನಾದ ಇವನಿಂದ ನನಗೇನು ಪ್ರಯೋಜನ? ಕೃಷ್ಣ, ಬಾವಾ, ಪಾಂಡವರ ರಕ್ಷಣಾಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮರ ಸಹಿತವಾದ ಯಾದವ ಅಕ್ಷೋಹಿಣಿ ಸೈನ್ಯದಳ ನನ್ನ ಪಕ್ಷವನ್ನು ವಹಿಸಲಿ. ನಿಮ್ಮಿಷ್ಟದಂತಾಗಲಿ ಬಾಬಾ. ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ ಬಾವಾ, ಸೈನ್ಯಕ್ಕೆ ಆಜ್ಞಾಪಿಸುವೆನು.
ಅರ್ಜುನ ಅರ್ಜುನ, ವಾಸುದೇವ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣಧುರಂಧುರರಾಗಿ ಮೆರೆವ ಬಲರಾಮಾದಿ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿಸ್ಸಹಾಯಕನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಯಾದವ, ಏಕಿಂತು ನುಡಿವೆ ಲೋಕಧರಕ ನೀನು, ಏಕಿಂತು ನುಡಿವೆ ಲೋಕಧರಕ ನೀನು ಮಾಯಾಮಯ, ಬಲ್ಲೆ ಬಲ್ಲೆ ನಾನಿನ್ನ ಮಾಯಾಮಯ. ಅರಿತು ತಿಳಿಯದೆ ಮೂಡ ಹತಾಶನಾಗಲು ಬೇಡ. ಅರಿತು ತಿಳಿಯದೆ ಮೂಡ ಹತಾಶನಾಗಲು ಬೇಡ. ನೋಡೋ ಗಾಢ ತಿಳಿಯೋ ಮೂಡ, ನೋಡೋ ಗಾಢ ತಿಳಿಯೋ ಮೂಡ ಮಾಯಾಮಯ, ಬಲ್ಲೆ ಬಲ್ಲೆ ನಾನಿನ್ನ ಮಾಯಾಮಯ, ಏಕಿಂತು ನುಡಿವೆ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ವಾಸುದೇವ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದ್ದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟಕ್ಕೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದಾಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು ವಾಸುದೇವ. ಪಾರ್ಥ, ವಿಜಯ ನಾನರಿಯನೆ ನಿನ್ನ ಶೌರ್ಯ, ವಿಜಯ ನಾನರಿಯನೆ ನಿನ್ನ ಶೌರ್ಯ, ನಿನ್ನೊಳಿಹ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ. ಧನ್ಯವಾದ ನಿನ್ನ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ. ಹರಿಯನೇ ನಿನ್ನ ವೀರ ಪ್ರಭಾವವನ ಭಾವ, ಹರಿಯನೇ ನಿನ್ನ ವೀರ ಪ್ರಭಾವವನ ಸಾಧಿಸು ಸಾಮರ್ಥ್ಯದಿ ಸಮರವ. ಬಾಬಾ ಆಗಲಿ ಮಾಧವ. ಬಾಬಾ, ಒಳ್ಳೆಯ ಮಾತುಗಳಿಂದಲೇ ನೀನು ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಅಭೀಷ್ಟದಂತೆ ನಡೆಯುವುದೇ ನನ್ನ ಕರ್ತವ್ಯ. ನೀನಿನ್ನು ನಡೆ ಪಾರ್ಥ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ಆಗಬಹುದು ಮಾಧವ. ಪ್ರಾಣೇಶ್ವರ, ನಿಮ್ಮ ಪ್ರಯತ್ನವು ನಿರಂತರವಾಗಿ ಸಾಗಿದೆ. ರುಕ್ಮಿಣಿ, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ರುಕ್ಮಿಣಿ, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡದಿಂದ ಧರ
ರುಕ್ಮಿಣಿ, ಕುರುಪಾಂಡವರ ಬದಲು ಕೃಷ್ಣ ಬಲರಾಮನೇ ವರದಾಡಿ ಮಡಿಯಲೆಂದು ಆಶಿಸಿದ್ದ ಕೌರವನ ನಿರ್ಧಾರ ಸಮಾಪ್ತಿಯಾಯಿತು. ಪ್ರಾಣೇಶ್ವರ, ಈ ಸಂಧಾನದಿಂದ ನಿಮಗೆ ಲಭಿಸಿದ ಪ್ರತಿಫಲವಾದರೂ ಏನು? ಏಕಪಾತ್ರಾಭಿನಯ. ಶಸ್ತ್ರಾಸ್ತ್ರಗಳ ಕರಸ್ಪರ್ಶನವಿಲ್ಲದೆ ಪಾರ್ಥನ ರಥಾಶ್ವಗಳ ಸಾರತತ್ವ ಅದೊಂದೇ ನನಗೆ ಲಭಿಸಿದ್ದು. ಹಸಿದು ಹಾಲೋಗರವನ್ನು ಬಯಸಿ ಬಂದವರಿಗೆ ಬರೀ ನೀರೆರೆದು ಕಳುಹಿಸಿದ ಆ ಯಾದವರಿಂದ ಏನು ಪ್ರಯೋಜನ ಸ್ವಾಮಿ ಆ ಪಾಂಡುಪುತ್ರರಿಗೆ? ರುಕ್ಮಿಣಿ, ಮುಂದೆ ನಡೆಯುವ ಕುರುಪಾಂಡವರ ಸಂಗ್ರಾಮದಲ್ಲಿ ನಾನು ಏರಿ ಕುಳಿತುಕೊಳ್ಳುವ ಪಾರ್ಥನ ರಥವೇ ಈ ಯುಗದ ಧರ್ಮರಥ. ಅದನ್ನು ನನ್ನ ಭದ್ರ ಮುಷ್ಟಿಯಿಂದ ಎಳೆದೋಡಿಸುವ ಪಂಚಾಶ್ವಗಳೇ ಪಂಚಪಾಂಡವರುಗಳು. ಅವುಗಳ ಹೆಗಲನ್ನನುಸರಿಸಿ ನನ್ನ ಭದ್ರ ಹಸ್ತವನ್ನು ಸೇರುವ ಕುದುರೆಯ 2 ಕಡಿವಾಣಗಳೇ ಧರ್ಮ ಕರ್ಮಗಳು. ನನ್ನ ಕೈಯಲ್ಲಿ ಹಿಡಿಯುವ ಚಾವಟಿಯೇ ಧರ್ಮಸೂತ್ರ. ಹೆಚ್ಚು ರಕ್ತಪಾತವಿಲ್ಲದೆ ರಚಿಸುವೆನು ಧರ್ಮರಾಜ್ಯವನ್ನು. ಕೌರವೇಶ್ವರ, ಕೌರವೇಶ್ವರ, ಕೌರವೇಶ್ವರ! ಕೌರವೇಶ್ವರ ಎಂಬ ಪಂಚಾಕ್ಷರಗಳ ಪಾರಮಾರ್ಥವನ್ನರಿಯದೆ ಪರಿತಪಿಸುತ್ತಿದೆ ಆ ಪಾಂಡವ ಜಡದ ಸೃಷ್ಟಿ. ಪಾಂಡವರ ಪ್ರತಿಷ್ಠೆಯೇ ಧರ್ಮವೆಂದು, ನ್ಯಾಯವೆಂದು, ಶ್ರೇಷ್ಠವೆಂದು ಸಿದ್ಧಾಂತ ಮಾಡಿಬಿಟ್ಟಿದೆ ಈ ವಿಚಿತ್ರ ಸೃಷ್ಟಿ. ಯಾವುದು ಧರ್ಮ, ಯಾವುದು ನ್ಯಾಯ, ಅದಾವುದು ಶ್ರೇಷ್ಠ? ಧರ್ಮ 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 ಎಂದಂಬಲಿಸುತ್ತಿರುವುದೊಂದು ಕ್ಷಾತ್ರ ಧರ್ಮ. ನ್ಯಾಯ ಅನ್ಯಾಯಗಳನ್ನು ಬದಿಗೊತ್ತಿ ಧರ್ಮವೇ ಹೆಚ್ಚೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವುದೊಂದು ಕ್ಷಾತ್ರ ಧರ್ಮ. ಶ್ರೇಷ್ಠತೆಯ ನಿಷ್ಠೆಯನ್ನರಿಯದೆ ವಿಶಿಷ್ಟವನ್ನು ಪಣವಾಗಿಟ್ಟು ಸೋತು 30 ವರ್ಷಗಳು ಕಾಡು ಮೇಡುಗಳನ್ನು ಅಲೆದದ್ದೊಂದು ಕ್ಷಾತ್ರ ಧರ್ಮ. ಇದೇ ಧರ್ಮವೆಂದು ಸಾರುತ್ತಿದೆ ಈ ಮಾನವ ಸೃಷ್ಟಿ. ಅವರೇನು ಬಲ್ಲರು, ಅವರೇನು ಬಲ್ಲರು ಈ ಕೌರವೇಶ್ವರನ ಕೆಚ್ಚೆದೆಯಲ್ಲಿ ಪ್ರಜ್ವಲಿಸುತ್ತಿರುವ ಕ್ಷೋತ್ರ ತೇಜದ ಪಾರಮಾರ್ಥವನ್ನು? ಅದನ್ನರಿಯಬೇಕಾದರೆ ಕಾದು ನೋಡಬೇಕು ಮುಂದಿನ ಕುರುಪಾಂಡವರ ಭೀಕರ ಸಂಗ್ರಾಮವನ್ನು. ಕುರುಪಾಂಡವರ ಭೀಕರ ಸಂಗ್ರಾಮದಲ್ಲಿ ಕೌರವೇಶ್ವರನ ಪತನ ಖಂಡಿತ. ಪತನ ಪತನ ಖಂಡಿತವೆಂದು ಕಟುನುಡಿಯನ್ನು ನುಡಿದ ಕಬಡ್ಡಿ. ಓ ಸೌಬಲ. ಪತನ ಖಂಡಿತವೆಂದು ಕಟುನುಡಿ ನುಡಿದ ಕಪಟಿಗಳ ಬಾಯನ್ನು ಮುಚ್ಚಿಸಿ ಈ ಕೌರವೇಶ್ವರನ ಅಂತಿಮ ವಿಜಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವವನು ಈ ಸೌಬಲನೇ ವತ್ಸ. ಮೆಚ್ಚಿದೆ ಮೆಚ್ಚಿದೆ ಮಾವ ನಿನ್ನ ನಿಸ್ವಾರ್ಥ ಶ್ರಮಕ್ಕೆ. ನನ್ನ ಶ್ರಮವೇನಿದ್ದರೂ ನಿನ್ನ ಅಭ್ಯುದಯಕ್ಕಾಗಿಯೇ ಅಲ್ಲವೇ ಕೌರವೇಶ್ವರ? ಅದಂತಿರಲಿ, ದ್ವಾರಕಿ ಯಾತ್ರೆಯ ಫಲಿತಾಂಶವೇನಾಯಿತು? ಹಾಲಾಹಲವಾಯಿತು. ಅಂದರೆ ಚಕ್ರವರ್ತಿ ಸಾರ್ವಭೌಮನೆನಿಸಿ ಭಿಕ್ಷೆ ಬೇಡಲು ದ್ವಾರಕೆಗೆ ಹೋದದ್ದರಿಂದ ಒಳಿತೇ ಆಯಿತು ಬಿಡು ಮಾವ. ನನ್ನ ರೋಷಾಗ್ನಿಗೆ ಮತ್ತಷ್ಟು ಆಜ್ಯವನ್ನು ಸುರಿಯುತ್ತಿರುವಿಯಾ? ವಿಷಯವೇನೆಂದು ವಿಷದಪಡಿಸಬಾರದೆ ಕೌರವೇಶ್ವರ? ಮಾವ,
ನಿಷ್ಪಕ್ಷಪಾತವಾಗಿ ನನ್ನ ಪಕ್ಷ ವಹಿಸೆಂದು ಪ್ರಾರ್ಥಿಸಿದೆನು ಆ ನಂದಗೋಪಾಲನನ್ನು. ಆದರವನು ಬಹು ಚಾತುರ್ಯದ ಮಾತುಗಳನ್ನಾಡಿ ಪಾಂಡವರ ಪಕ್ಷ ವಹಿಸಿ ದುರ್ಬಲವಾದ ಯಾದವ ಬಲವನ್ನು ನನ್ನ ಮಡಿಲಿಗೆ ಹಾಕಿದ ಹೊತ್ತೋಗೆಂದು. ತಪ್ಪು. ನಿನ್ನನ್ನು ಭಿಕ್ಷೆ ಬೇಡು ಎಂದು ನಾನು ದ್ವಾರಕೆಗೆ ಕಳುಹಿಸಿರಲಿಲ್ಲ ವತ್ಸ. ಸಮರ ಪ್ರಾರಂಭಕ್ಕೊಂದು ಸಮಯೋಚಿತವಾದ ದಿವ್ಯಾಯುಧವನ್ನು ತೆಗೆದುಕೊಂಡು ಬಾ ಎಂದು. ಆ ದುರ್ಬಲವಾದ ಯಾದವ ಬಲವನ್ನೇ. ತಪ್ಪು. ದುರ್ಬಲವಲ್ಲ ಯಾದವ ಬಲ, ಪ್ರಬಲ. ಕಡೆಗೆ ಆ ಕೃಷ್ಣನ ಸರ್ವನಾಶ ಯಾರಿಂದ ಗೊತ್ತೇ? ಯಾರಿಂದ? ಈಗ ನೀನು ದುರ್ಬಲ ಎಂದು ಪರಿಗಣಿಸಿರುವೆಯಲ್ಲ, ಆ ಯಾದವ ಬಲದಿಂದಲೇ. ಇದೆಲ್ಲವನ್ನು ಅರಿತೇ ನಾನು ನಿನ್ನನ್ನು ದ್ವಾರಕೆಗೆ ಕಳುಹಿಸಿದ್ದು. ಭಾವ, ನಿನ್ನ ಆಂತರ್ಯದ ಮಾತಿನ ಚಾತುರ್ಯವೇ ನನಗೆ ಅರ್ಥವಾಗುತ್ತಿಲ್ಲವಲ್ಲ. ಅದು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ದುರ್ಯೋಧನ. ಅಷ್ಟು ಸುಲಭವಾಗಿ ಅದು ಅರ್ಥವಾಗುವುದಾದರೆ ಚಾತುರ್ಯ ಎಂಬ ಪದಕ್ಕೆ ಸ್ವಾರಸ್ಯವೆಲ್ಲಿಯದು? ನಾಡಿನ ಗಾದೆಯನ್ನು ಕೇಳಿದ್ದೀಯೇ ತಾನೆ? ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು. ಮಾವ, ನೀನಾಡಿದ ಇಷ್ಟು ನುಡಿಗಳು ದಿಟವಾಯಿತೆಂದರೆ ಈ ಕೌರವೇಶ್ವರನ ವಿಜಯವೂ ಖಂಡಿತ. ವಿಜಯ? ಖಂಡಿತ. ವಿಜಯ ಖಂಡಿತ. ವಿಜಯ ಖಂಡಿತ. ವಿಜಯ ಖಂಡಿತ ಎಂಬ ಹುಚ್ಚು ಅಂಬಲ ನಿನಗೇಕೋ ಕೊನ್ನಿ ಕೌರವ? ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತೆಸೆಯಲು ಸದಾ ಸಿದ್ಧನಿರುವ ಈ ಶಕುನಿ ಇರುವಾಗ ನಿನಗೆ ವಿಜಯದ ಕನಸನ್ನು ಕಾಣುತ್ತಿರುವ ಎಲ್ಲವೋ ಕೌರವ ಕುನ್ನಿ, ಸೋದರ ಮಾವ ಶಕುನಿ ಎಂಬ ಈ ಬೆಂಕಿಯನ್ನು ನಿನ್ನ ಮಡಿಲಿನಲ್ಲಿ ಕಟ್ಟಿಕೊಂಡು ನನ್ನ ಕುತಂತ್ರವನ್ನೆಲ್ಲ ತಂತ್ರವೆಂದು ಭಾವಿಸಿ ನನ್ನ ನಡೆಯನ್ನು ಅನುಸರಿಸುತ್ತಿರುವ ನಿನಗೆ ವಿಜಯವಲ್ಲ, ವಿನಾಶ ಖಂಡಿತ. ನಿನ್ನ ವಿನಾಶ ಖಂಡಿತ. ಕೌರವೇಶ್ವರ, ಕೌರವೇಶ್ವರ, ಕೌರವೇಶ್ವರ. ಕೌರವೇಶ್ವರನೆಂಬ ಪಂಚಾಕ್ಷರಗಳ ಪಾರಮಾರ್ಥವನ್ನು ಪರಿಚಯ ಮಾಡಿಕೊಡುತ್ತಿರುವೆಯಾ ಈ ಪಾಮರರಿಗೆ? ಏ ಶಕುನಿ ಎಂಬ ಮೂರಕ್ಷರದ ಕುತಂತ್ರಿ ನಿನ್ನೊಡನಡೆಯಾಗಿರುವಾಗ ನಿನ್ನ ಅಭ್ಯುದಯವನ್ನು ಅದೇಗೆ ಅರಗಿಸಿಕೊಳ್ಳಬಲ್ಲೆ? ಶಕುನಿಯಾದ ನಾನು ಶಾ ಎಂಬ ಮೂರಕ್ಷರದ ಅರ್ಥವನ್ನು ನೀನೇನಾದರೂ ಬಲ್ಲೆಯ ಮರುಳೆ? ಶಾ ಎಂದರೆ ಶಕ್ತಿ ಪ್ರಧಾನವಾದ, ಓ ಎಂದರೆ ಕುರುವಂಶವನ್ನ, ನೀ ಎಂದರೆ ನಿರ್ನಾಮ.